ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಬಾಗೇನಾಡು ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಚಂದ್ರಮಸಿ ಟ್ರಸ್ಟ್ ವಿಶ್ವಸ್ತ ಸಂಸ್ಥೆಯ ಜ್ಞಾನಗಂಗೋತ್ರಿ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಪದ್ಮಾವತಿ ಪ್ರೌಢಶಾಲೆ ಹಾರುಗೇರಿಯಲ್ಲಿ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಲ್ಲಿಮಾ ತುರ್ಕೇರಿ ಸರ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೂ 625 ಮಾಡ್ಬೇಕಂತ ಆಸೆ ಇತ್ತು. ಬಟ್ ಏನ್ ಕಾರಣನೋ ಅಂದ್ರೆ ನಾವು ಮಾಡಿದ ತಪ್ಪು ವ್ಯಾಲ್ಯೂಯೇಷನ್ ಏನ್ ಗೊತ್ತಿಲ್ಲ. ಬಟ್ ನಾವು ಎಫರ್ಟ್ ಹಾಕಿದ್ವಿ, ಕಡಿಮೆ ಅಂಕ ಬಂದವು. ಇನ್ನೂ ವ್ಯಾಲ್ಯೂ ರೀಚ್ ಆಗಿ ಮೊದಲಿಗೆ ನಾವು 10th ಹೆಂಗ್ ಸ್ಟಡಿ ಮಾಡಪ್ಪ ಅಂತಂದ್ರೆ ಡೇ ಬೈ ಡೇ ವರ್ಕ್ ಮಾಡ್ತಿದ್ವಿ. ಮತ್ತು ಟೀಚರ್ಸ್ ಇದು ಅದ್ರ ಒಳ್ಳೆ ರೀಚ್ ಆಗ್ತವೆ. ನಾ ಈಗ ಓದಿದ್ಕ ನಮ್ಮ ಮನೆಗೆ ಹೆಲ್ಪ್ ಆಗೈತಿ. 8th level ಕಾಲೇಜ್ದಾಗ ನಂಗೆ ಫ್ರೀ ಆಗೈತಿ. ಅದು ಈ ಸ್ಕೂಲ್ದಿಂದನೇ. ನಾ ಬಂದಿದ್ದೊಂದು ಗ್ರಾಮದಿಂದ ಮಾಡ್ಬೋದು. ಮತ್ತು ಇನ್ನೊಂದೇನು, ಈ ಫಸ್ಟ್ ಹಿಟ್ಟನ್ನು ಮಾಡ್ಕೊತ ಹೋದ್ರೆ ಲಾಸ್ಟ್ ನಾವು ರಿಸಲ್ಟ್ ಮಾಡ್ತಿದ್ರೆ ಹಂಗೇನಿಲ್ಲ. ನಿಮಗೆ ಹೇಳೋದ್ರಿಂದ ಓವರ್ ಕಾನ್ಫಿಡೆನ್ಸ್ ಹೊಡಿರುತ್ತೆ. ಯಾಕಂದ್ರೆ ನನ್ನ ಬ್ಯಾಚ್ ಈಗ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಈಗ ಯಾಕೆ ಅವ್ರನ್ನ ನಿಮ್ಮನ್ನು ಕುಣಿಸಿ ಸತ್ಕಾರ ಮಾಡುವುದು ಅಂತಂದ್ರೆ, ಯಾಕಂದ್ರೆ ಈಗಾಗಲೇ ಒಂದು ಶಾಲೆ ಹಿಸ್ಟ್ರಿ 623 ಅದರ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದಂತ ಒಂದು ರೆಕಾರ್ಡ್ ಆಗಿದೆ. ಬಹುತೇಕ ಈ ವರ್ಷ ರೆಕಾರ್ಡ್ ಬಿಡ್ತಾರೋ ಅನ್ನೋದ ಒಂದು ಸ್ವಲ್ಪ ನನಗೆ ನಂಬಿಕೆ ಇತ್ತು. ಆದ್ರೆ ಏನೇನು ಕೆಲಸ ಮಾಡ್ಕೊಂಡು ಬಂದಿಲ್ಲ. 10ನೇ ರ್ಯಾಂಕ್ ಅವ್ರು ಬಂದಿಲ್ಲ. ಅದಕ್ಕೆ ಈ ಸಂಸ್ಥೆಯ ಉದ್ದೇಶ, ಈ ಶಿಕ್ಷಕರ ಉದ್ದೇಶ, ಈ 10th ಕ್ಲಾಸ್ನಾಗ ಎಷ್ಟು ಮಂದಿ ಮಕ್ಕಳು ಕೂತಾರೆ, ನೀವು ಎಲ್ಲರೂ ಚೆನ್ನಾಗಿ ಓದಬೇಕು, ಒಳ್ಳೆ ಅಂಕಗಳನ್ನು ತಗೋಬೇಕು ಅನ್ನುವಂಥ ಒಂದು ಎಲ್ಲರಿಗೂ ಗುರಿ ಇರ್ತದೆ. ಆದ್ರೆ ನೀವು LKG ಮಕ್ಕಳಲ್ಲ, ನಿಮ್ಮ ಕಪಾಳದಾಗಿ ಬಿಡಿಯಾಕ ಮೂಗು ಹಿಡಿದು ಕಪಾಳ LKG ಮಕ್ಕಳು ಬಿಡ್ತಿರ್ತಾವು. ನೀವು ದೊಡ್ಡವರಾಗಿರ್ತೀರಿ. ಶಿಕ್ಷಕರು ಏನ್ ಮಾಡ್ತಾರೋ ಅಂತಂದ್ರೆ ಇಡೀ ವರ್ಷ ಎಲ್ಲ ನಿಮ್ಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಸೆಕೆಂಡ್ ಟರ್ಮ್ ಆದ ಕೂಡಲೇ ಯಾರ ಶಿಕ್ಷಕರು ಹೋಮ್ವರ್ಕ್ ಪಟ್ಟು ಮಾಡ್ಕೊಂಡು ಬರ್ತಾರೋ, ರೆಗ್ಯುಲರ್ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ ಅವ್ರ ಕಡೆ ಲಕ್ಷ್ಯ ಕೊಡ್ತಾರೆ. ಮುಂದೆ ಹೋದಾಗ